ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೀರಜಾದೇವಿ ಎಂ. ನಾನು ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ 5ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗೆ ಪ್ರಥಮ ಚಾಪ್ಟರ್ನಿಂದ ಪ್ರಥಮ ಸೆಷನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಗೊಳ್ತೀವಿ. ಇದರಲ್ಲಿರುವಂತಹ ಪ್ರಥಮ ಟಾಪಿಕ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಪಾಲಿಟಿ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂಡ್ ದರ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಪಾಲಿಟಿ. ಭಾರತಕ್ಕೆ ಯುರೋಪಿಯನರ ಆಗಮನ ಮತ್ತು ಭಾರತದ ರಾಜಕೀಯ ಮೇಲೆ ಅದರ ಪ್ರಭಾವ. We all know that India was subjected to foreign rule. Let us now understand the process through which this subjection took place. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಭಾರತ ಪರದೇಶಿ ಆಳ್ವಿಕೆಗೆ ಒಳಗಾಗಿತ್ತು ಅಂತ. ಈ ಒಂದು ತರಗತಿಯಲ್ಲಿ ನಾವು ಹೇಗೆ ಭಾರತ ಇತರ ದೇಶದ ಒಂದು ಆಳ್ವಿಕೆಗೆ ಒಳಗಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಬ್ಜೆಕ್ಟಿವ್ಸ್, ಉದ್ದೇಶಗಳು. ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್ ಆಫ್ ಇಂಪೀರಿಯಲಿಸಮ್ ಅಂಡ್ ಕೊಲೋನಿಯಲಿಸಮ್ ಆಫ್ ಇಂಡಿಯಾ, how the lucrative spice trade drew European companies to India, conflict between these European companies and the establishment of British imperialism in India. ಹಾಗೆ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿ ಜಾರಿಗೆ ಬಂದಿತ್ತು. ಹೌ ದ ಲುಕ್ರೇಟಿವ್ ಸ್ಪೈಸ್ ಟ್ರೇಡ್, ಯಾವ ರೀತಿಯಲ್ಲಿ ತುಂಬಾ ಲಾಭದಾಯಕವಾದಂತಹ ಈ ಸಾಂಬಾರು ಪದಾರ್ಥಗಳ ವ್ಯಾಪಾರ ಯುರೋಪಿಯನ್ ಕಂಪನಿಗಳನ್ನು ಭಾರತದ ಕಡೆ ಆಕರ್ಷಿಸಿತು. ಯುರೋಪಿಯನ್ ಕಂಪನಿಗಳ ನಡುವೆ ಒಳಜಗಳಗಳು, ಕೊನೆಯದಾಗಿ ಈ ಯುರೋಪಿಯನ್ ಕಂಪನಿಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಶಸ್ವಿಯಾಗಿದ್ದು ಇಲ್ಲಿ ಸಾಮ್ರಾಜ್ಯಶಾಹಿತ್ವವನ್ನು ಸ್ಥಾಪನೆ ಮಾಡಿತು. ಔಟ್ಕಮ್ಸ್. ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್ ಆಫ್ ಇಂಪೀರಿಯಲಿಸಮ್ ಅಂಡ್ ಕೊಲೋನಿಯಲಿಸಮ್ ಇನ್ ಇಂಡಿಯಾ. ವಿದ್ಯಾರ್ಥಿಗಳಿಗೆ ಈ ತರಗತಿಯಲ್ಲಿ ಭಾರತದಲ್ಲಿ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಸ್ಥಾಪನೆ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಕಾಸಸ್ ಫಾರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಭಾರತಕ್ಕೆ ಯುರೋಪಿಯನರು ಬರೋದಕ್ಕೆ ಕಾರಣಗಳೇನು? ನಂಬರ್ 1, ಹ್ಯೂಜ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಸ್ಪೈಸಸ್ ಇನ್ ಯುರೋಪ್. ಭಾರತದ ಒಂದು ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ವಿಪರೀತವಾದಂತಹ ಬೇಡಿಕೆ ಇತ್ತು. ಈ ಒಂದು ಸಾಂಬಾರು ಪದಾರ್ಥಗಳ ಒಂದು ವ್ಯಾಪಾರವನ್ನು ಮೂಲತಃ ಅರಬ್ಬರು ಮತ್ತು ಮುಸ್ಲಿಂ ವರ್ತಕರು ಇದನ್ನ ನಡೆಸ್ತಾ ಇದ್ದರು. ಆದರೆ 7ನೇ ಶತಮಾನದಲ್ಲಿ this trade was carried on by Arabs as middlemen through the merchants of Venice and Goa. ಅಂದರೆ ಇಲ್ಲಿಂದ ಅರಬರು ಮತ್ತು ಮುಸ್ಲಿಂ ಮರ್ಚೆಂಟ್ಸು ಇದನ್ನ ಕೊಂಡ್ಕೊಂಡು ಇದನ್ನ ಇಟಲಿನಲ್ಲಿರುವಂತಹ ವಿನೈಸ್ ಮತ್ತು ಜೆನೋವಾ ನಗರದಲ್ಲಿರುವಂತಹ ವರ್ತಕರಿಗೆ ಇದನ್ನ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಅರಬರು ಇದರಲ್ಲಿ ಮಧ್ಯವರ್ತಿಗಳಾಗಿ ಕಾರ್ಯವನ್ನು ಮಾಡುತ್ತಿದ್ದರು. ಆದರೆ 1453ನಲ್ಲಿ ಏನಾಯ್ತು ಅಂತಂದ್ರೆ ಕಾನ್ಸ್ಟಂಟಿನೋಪಲ್ ನಗರ, ಕಾನ್ಸ್ಟಂಟಿನೋಪಲ್ ಅಂದ್ರೆ ಇದನ್ನ ಇಸ್ತಾನ್ಬುಲ್ ಅಂತ ಪ್ರಸ್ತುತ ಕರಿತೀವಿ, ಟರ್ಕಿ. ಈ ಒಂದು ನಗರವನ್ನು ತುರ್ಕರು ವಶಪಡಿಸ್ಕೊಂಡಿದ್ರು. ತುರ್ಕರು ಇದನ್ನ ವಶಪಡಿಸ್ಕೊಂಡಿದ ಮೇಲೆ ಅವರು ಈ ರಸ್ತೆ ಮಾರ್ಗ ಏನಿತ್ತೋ ಅರಬ್ಬರಿಗೆ ಆ ರಸ್ತೆ ಮಾರ್ಗವನ್ನು ಮುಚ್ಚಿದ್ರು. ಹಾಗಾಗಿ ಅರಬ್ಬರಿಗೆ ಮೊದಲು ಮಾಡುವಂತಹ ರೀತಿನಲ್ಲೇ ಈಗ ಸುಲಭವಾಗಿ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಈಗ ಯುರೋಪಿಯನರಿಗೆ ಮತ್ತೊಂದು ಮಾರ್ಗವನ್ನು ಅಂದರೆ ಸಮುದ್ರ ಮಾರ್ಗವನ್ನು ಪತ್ತೆ ಮಾಡುವುದು ಅನಿವಾರ್ಯವಾಗಿತ್ತು. ಹೀಗೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕಿದ್ದಂತಹ ಮೊಟ್ಟಮೊದಲನೇ ಯುರೋಪಿಯನ್ ವ್ಯಕ್ತಿ ಪೋರ್ಚುಗೀಸ್ಗೆ ಸೇರಿದಂತಹ ವಾಸ್ಕೋ ಡಗಾಮಾ ಎಂಬುವನು. So Vasco da Gama becomes the first European to reach India via the Atlantic Ocean when he arrives at Calicut on the Malabar coast on 17th May 1498. ವಾಸ್ಕೋ ಡ ಗಾಮಾ ಪೋರ್ಚುಗೀಸರ ನಾವಿಕ. ಆತ ಮೊಟ್ಟಮೊದಲನೇ ಯುರೋಪಿಯನು ಭಾರತಕ್ಕೆ ಅಟ್ಲಾಂಟಿಕ್ ಸಾಗರದ ಮೂಲಕ ಭಾರತಕ್ಕೆ ತಲುಪಿದನು. ಆತ ಕಾಲಿಟ್ಟಿದ್ದಂತಹ ಮೊಟ್ಟಮೊದಲನೇ ಪ್ರದೇಶ ಕಲ್ಲಿಕೋಟೆ. ಆತ 17ನೇ ತಾರೀಕು ಮೇ 1498ಕ್ಕೆ ಭಾರತಕ್ಕೆ ತಲುಪಿದನು. ನಾವು ಈ ಒಂದು ಚಿತ್ರದಲ್ಲಿ ವಾಸ್ಕೋ ಡ ಗಾಮಾ ತಗೊಂಡಿದ್ದಂತಹ ರೂಟ್ನ ನಾವು ನೋಡಬಹುದು. ಯಾವ ರೀತಿಯಲ್ಲಿ ಆತ ಪೋರ್ಚುಗಲ್ ನಗರ ಲಿಸ್ಬನ್ನಿಂದ ಸ್ಟಾರ್ಟ್ ಮಾಡಿ ಹೀಗೆ ಅಟ್ಲಾಂಟಿಕ್ ಸಾಗರದ ಮೂಲಕ ಇಲ್ಲಿಗೆ ಬಂದು ಆಫ್ರಿಕಾಗೆ ತುತ್ತ ತುದಿಗೆ ಇಲ್ಲಿಗೆ ಬಂದ. ಇದಕ್ಕೆ ಮೊದಲು ಬಾರ್ತಲೋಮಿಯೋ ಡಯಾಸು ಸಹ ಸ್ಟಾರ್ಟ್ ಮಾಡ್ದ. ಆದರೆ ಈ ಆಫ್ರಿಕಾ ತುದಿಗೆ ಬಂದ ಮೇಲೆ ಬಿರುಗಾಳಿ ಬೀಸಿರೋದ್ರಿಂದ ಆತ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಒಂದು ತುದಿಯನ್ನು ಆತ
ಇದನ್ನ ಕೇಪ್ ಆಫ್ ಸ್ಟಾರ್ಮ್ಸ್ ಅಥವಾ ಬಿರುಗಾಳಿಯ ಭೂಶಿರ ಅಂತ ಕರೆದ. ಯಾರು? ಬಾರ್ತಲೋಮಿಯೋ ಡಯಾಸ್. ಯಾಕೆಂದ್ರೆ ಆತನಿಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಆತನ ಒಂದು ಯಾತ್ರೆ ಯಶಸ್ವಿ ಆಗದಿರಾನೆ ಆತ ವಾಪಸ್ ಹೋದ. ನಂತರ ಬಂದಂತಹ ವ್ಯಕ್ತಿ ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಇಲ್ಲಿ ಆಫ್ರಿಕಾ ಖಂಡದ ಒಂದು ತುದಿಗೆ ಬಂದ ಮೇಲೆ ಆತನಿಗೆ ಯಾವುದೇ ರೀತಿಯಲ್ಲಿ ಬಿರುಗಾಳಿ ಇರಲಿಲ್ಲ. ಅವನಿಗೆ ಮತ್ತೆ ಮುಂದಕ್ಕೆ ಹೋಗೋದಕ್ಕೆ ಮಾರ್ಗ ಅನುಕೂಲವಾಯಿತು. ಇದನ್ನು ಸುತ್ಕೊಂಡು ಹೋದ್ಮೇಲೆ ಆತ ಹಿಂದೂ ಮಹಾಸಾಗರಕ್ಕೆ ಬಂದು ಹಿಂದೂ ಮಹಾಸಾಗರದಿಂದ ಕಲ್ಲಿಕೋಟಕ್ಕೆ ತಲುಪಿದನು. ಸೊ ಈ ಒಂದು ಆಫ್ರಿಕಾ ಭೂಶಿರ ಆತನಿಗೆ ಒಳ್ಳೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತ ಈ ಒಂದು ಭೂಶಿರವನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದನು. ವಾಸ್ಕೋ ಡ ಗಾಮನ ಈ ಒಂದು ಯಾತ್ರೆಗೆ ಸಪೋರ್ಟ್ ಮಾಡಿದಂತಹ ವ್ಯಕ್ತಿ ಪೋರ್ಚುಗಲ್ನ ರಾಜನಾದಂತಹ ಇಮ್ಯಾನ್ಯುಯಲ್ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದನು. ವಾಸ್ಕೋ ಡ ಗಾಮ ವಾಸ್ ರಿಸೀವ್ಡ್ ವಾರ್ಮ್ಲಿ ಬೈ ದ ಹಿಂದೂ ರೂಲರ್ ಆಫ್ ಕಲಿಕೋಟ್ ಟೈಟಲ್ ಜಾಮೋರಿನ್. ಇಲ್ಲಿ ವಾಸ್ಕೋ ಡ ಗಾಮಗೆ ಸ್ವಾಗತವನ್ನು ಕೊಟ್ಟಿದ್ದಂತಹ ವ್ಯಕ್ತಿ ಹಿಂದೂ ರೂಲರ್ ಆದಂತಹ ಕಲ್ಲಿಕೋಟೆಯ ರಾಜನಾದಂತಹ ಜಾಮೋರಿನ್ ಅವರು ಅವ್ರಿಗೆ ಸ್ವಾಗತವನ್ನು ಕೊಟ್ಟಿದ್ರು. ಕಲ್ಲಿಕೋಟೆನಲ್ಲಿರುವಂತಹ ಅರಬ್ ಮರ್ಚೆಂಟರಿಗೆ ಪೋರ್ಚುಗೀಸರು ಬಂದಿರೋದು ಇಷ್ಟ ಆಗಿರಲಿಲ್ಲ. ಯಾಕೆಂದರೆ ಅವರು ಮಾಡ್ತಾ ಇರುವಂತಹ ಒಂದು ವ್ಯಾಪಾರಕ್ಕೆ ಇಲ್ಲಿವರೆಗೂ ಸ್ಪರ್ಧೆಗಳು ಯಾರು ಇರಲಿಲ್ಲ. ಈಗ ಪೋರ್ಚುಗೀಸರ ಆಗಮನದಿಂದ ಸ್ಪರ್ಧೆ ಆರಂಭವಾಗ್ತಾ ಇರುವ ಕಾರಣ ಅರಬರಿಗೆ ಆತನ ಒಂದು ಆಗಮನ ಅಷ್ಟು ಮಟ್ಟಕ್ಕೆ ಆಸಕ್ತಿದಾಯಕವಾಗಿ ಇರಲಿಲ್ಲ. ಇವಾಗ ನಾವು ಎಕ್ಸ್ಪೆಡಿಷನ್ ಟೈಮ್ ಲೈನ್ ಅಂದರೆ ಯಾವಾಗ ಲಿಸ್ಬನ್ ಬಂದು ಪೋರ್ಚುಗಲ್ ದೇಶದ ರಾಜಧಾನಿಯಾಗಿರುತ್ತೆ. 8ನೇ ತಾರೀಕು 7 1497ರಲ್ಲಿ ವಾಸ್ಕೋ ಡ ಗಾಮ ಲಿಸ್ಬನ್ನಲ್ಲಿ ಭಾರತ ಕಡೆಗೆ ಪೂರ್ವದ ಕಡೆಗೆ ಪಯಣವಾಗ್ತಾನೆ. ಆತ 17ನೇ ತಾರೀಕು 7 1498ಕ್ಕೆ ಕಲ್ಲಿಕೋಟೆಗೆ ಆತ ತಲುಪಿದನು. ಈಗ ನೆಕ್ಸ್ಟ್ ನಾವು ನೋಡುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಪೆಡ್ರೋ ಆಲ್ವರೆಸ್ ಕ್ಯಾಬ್ರಾಲ್. 1500ನಲ್ಲಿ ಪೋರ್ಚುಗೀಸ್ನ ಮತ್ತೊಂದು ಅಧಿಕಾರಿ ಪೆಡ್ರೋ ಆಲ್ವರೆಸ್ ಕ್ಯಾಬ್ರಾಲು ಸಹ ಭಾರತಕ್ಕೆ ಬಂದನು. ಹಾಗೆಯೇ ವಾಸ್ಕೋ ಡ ಗಾಮನು ಸಹ 1502ರಲ್ಲಿ 2ನೇ ಬಾರಿಗೆ ಬಂದರು. ಈ ಒಂದು ವ್ಯಾಪಾರ, ಈ ಸಾಂಬಾರು ಪದಾರ್ಥಗಳ ವ್ಯಾಪಾರ ಎಷ್ಟು ಮಟ್ಟಕ್ಕೆ ಲಾಭದಾಯಕವಾಗಿತ್ತು ಅಂತಂದರೆ, ಎಲ್ಲಿ ಕೊಂಡ್ಕೊಂಡಿರುವಂತಹ ಪ್ರತಿಯೊಂದು ವಸ್ತುನು ₹1 ಕೊಂಡ್ಕೊಂಡಿರೋದು ಅಲ್ಲಿ 600 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾ ಇದ್ರು. ಅಂದರೆ ಇದರಲ್ಲಿ 600 ಟೈಮ್ಸ್ ಅಷ್ಟು ಮಟ್ಟಕ್ಕೆ ಪ್ರಾಫಿಟ್ನ ಲಾಭವನ್ನು ಪೋರ್ಚುಗೀಸರು ಪಡಿತಾ ಇದ್ರು. ಸೊ ಜಾಮೋರಿನ್ ನೋಯಿಂಗ್ ದ ಆಂಬಿಷನ್ಸ್ ಆಫ್ ಪೋರ್ಚುಗೀಸ್ ಜಾಯಿನ್ಸ್ ಅರಬ್ಸ್. ಶೀಘ್ರವೇ ಜಾಮೋರಿನ್ಗೆ ಪೋರ್ಚುಗೀಸರ ಒಂದು ಅವ್ರಿಗಿರುವಂತಹ ಒಂದು ಆಂಬಿಷನ್ಸ್ ಬಗ್ಗೆ ಗೊತ್ತಾಗಿ ಆತ ಅರಬರೊಂದಿಗೆ ಮೈತ್ರಿ ಸಂಬಂಧವನ್ನು ಮಾಡ್ಕೊಳ್ತಾನೆ. ಪೋರ್ಚುಗೀಸರು ಏನು ಮಾಡ್ತಾರೆ, ಜಾಮೋರಿನ್ನ ಎದುರಿಸೋದಕ್ಕಾಗಿ ಜಾಮೋರಿನ್ನ ವೈರಿಗಳಾದಂತಹ ರಾಜ ಆಫ್ ಕೊಚಿನ್ ಯೊಂದಿಗೆ ಪೋರ್ಚುಗೀಸರು ಒಪ್ಪಂದ ಮಾಡ್ಕೊಳ್ತಾರೆ. When the Zamorin attacked Cochin, the Portuguese devastated Calicut in 1504. ಸೊ ಹೀಗೆ ಜಾಮೋರಿನ್ ಮತ್ತು ಪೋರ್ಚುಗೀಸರ ನಡುವೆ ಜಗಳ ಆರಂಭವಾಗುತ್ತೆ. ಪೋರ್ಚುಗೀಸರು ಕಲ್ಲಿಕೋಟೆನ 1504ರಲ್ಲಿ ಧ್ವಂಸ ಮಾಡ್ತಾರೆ. ಅಷ್ಟೇ ಇಲ್ಲ, ಪೆಡ್ರೋ ಆಲ್ವರೆಸ್ ಕ್ಯಾಬ್ರಾಲ್ನ ಆಗಮನದಿಂದ ಮತ್ತಷ್ಟು ವ್ಯಾಪಾರದ ಒಂದು ಠಾಣಗಳನ್ನು ಅಥವಾ ಟ್ರೇಡಿಂಗ್ ಸ್ಟೇಷನ್ಸ್ನ ಕಲ್ಲಿಕೋಟೆ, ಕೊಚ್ಚಿನ್ನು ಮತ್ತು ಕನ್ನಾನೂರುಗಳಲ್ಲಿ ಪೋರ್ಚುಗೀಸ್ ಅವರು ಸ್ಥಾಪನೆ ಮಾಡ್ತಾರೆ. ನೀವು ಗಮನಿಸಬಹುದು, ಈ ಎಲ್ಲ ಪ್ರದೇಶಗಳು ಸಹ ಅರಬ್ಬಿ ಸಮುದ್ರದ ಒಂದು ತೀರ ಪ್ರದೇಶಗಳಾಗಿದ್ದಾವೆ. ಕಲ್ಲಿಕೋಟೆ, ಕೊಚ್ಚಿನ್, ಕನ್ನಾನೂರ್. ಸೊ ದೆ ಕೇಮ್ ಟುವರ್ಡ್ಸ್ ದ ವೆಸ್ಟ್ ಕಡೆಗೆ ಅವರು ಒಂದು ಟ್ರೇಡಿಂಗ್ ಸ್ಟೇಷನ್ಸ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಈಗ ಇಷ್ಟೊಂದೆಲ್ಲ ಟ್ರೇಡಿಂಗ್ ಸ್ಟೇಷನ್ಸ್ನ ಸ್ಥಾಪನೆ ಮಾಡಿದ ಮೇಲೆ ಮತ್ತೆ ಈ ಒಂದು ವ್ಯಾಪಾರ ತುಂಬ ಲಾಭದಾಯಕವಾಗಿರೋದ್ರಿಂದ ಪೋರ್ಚುಗೀಸರಿಗೆ ಅನಿವಾರ್ಯವಾಯಿತು ಇಲ್ಲಿ ಒಂದು ರಾಜ್ಯಪಾಲರನ್ನ ನೇಮಕ ಮಾಡುವುದು. ಸೊ ಹಾಗೆ ಬಂದಂತಹ ಮೊಟ್ಟ ಮೊದಲನೇ ಪೋರ್ಚುಗೀಸ್ ವೈಸ್ರಾಯ್, ಆತನ ಹೆಸರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಎಂದು. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ 1505ರಲ್ಲಿ ಭಾರತಕ್ಕೆ ಆಗಮಿಸಿದ್ದಾರೆ. ಆತ ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ರಾಜ್ಯಪಾಲನಾಗಿದ್ದನು. ಆತನಿಗೆ ಇಲ್ಲಿ ಕ್ವಿಲಾನ್ ಪ್ರದೇಶದಲ್ಲಿ, ಅಂಜದೀವಾದಲ್ಲಿ, ಕೊಚ್ಚಿನ್ ಮತ್ತು ಕನ್ನಾನೂರುಗಳಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಪೋರ್ಚುಗಲ್ ದೇಶದವರು ಸರ್ಕಾರ ಆಜ್ಞೆ ನೀಡಿತು. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಭಾರತದಲ್ಲಿ ಜಾರಿಗೊಳಿಸಿದಂತಹ ನೀತಿಯನ್ನು ನೀಲಿ ಜಲನೀತಿ ಎಂದು ಕರೆಯಲಾಗಿದೆ. ನೀಲಿ ಜಲನೀತಿ ಎಂದರೆ ಆಲ್ಮೇಡಾಗೆ ಒಂದು ಮಹತ್ತರವಾದಂತಹ ಒಂದು ಉದ್ದೇಶ ಇತ್ತು. ಏನು ಅಂತಂದರೆ, ಸಾಗರಗಳ ಮೇಲೆ ಹಿಡಿತವನ್ನು ಸಾಧಿಸಿದರೆ, ಅಂದರೆ
ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳ ಮೇಲೆ ಪೋರ್ಚುಗೀಸರ ಹಿಡಿತ ಸಾಧಿಸಿದರೆ ಒಳ ಪ್ರದೇಶಗಳನ್ನು ಸಹ ಸಾಧಿಸಬಹುದು ಎಂದು ಆತ ನಂಬಿದನು. ಹಾಗಾಗಿ ಆತ ತಗೊಂಡಿದ್ದಂತಹ ಒಂದು ನೀತಿಯನ್ನು ನೀಲಿ ಜಲನೀತಿ ಎಂದು ಕರೆಯಲಾಗಿದೆ. ಇದನ್ನ he initiated this policy to gain control over the Indian Ocean and the Arabian Sea, a key to monopoly of spice trade. ಅಂದ್ರೆ ಸಾಂಬಾರು ಪದಾರ್ಥಗಳ ವ್ಯಾಪಾರ ಸಾಧನೆ ಮಾಡಬೇಕು ಅಥವಾ ಅದರ ಒಂದು ಏಕಸ್ವಾಮ್ಯ ಪಡೆಯಬೇಕು ಅಂದ್ರೆ ಈ ಸಾಗರಗಳ ಮೇಲೆ ಮೊದಲನೇದಾಗಿ ನಿಯಂತ್ರಣವನ್ನು ಸಾಧಿಸಬೇಕಾಗಿದೆ. ಸೊ ಹಾಗಾಗಿ ಆತ ನೀಲಿ ಜಲನೀತಿಯನ್ನು ಆತ ಆರಂಭಿಸಿದನು. 1509 ಫೆಬ್ರವರಿ 3 ಆಲ್ಮೆಡಾ ಮತ್ತೊಂದು ಕದನವನ್ನು ಸಹ ಮಾಡಿದನು. ಆ ಕದನದ ಹೆಸರು ಡಿಯು ಕದನ ಅಂತ. ನೆಕ್ಸ್ಟ್ ಭಾರತಕ್ಕೆ ಬಂದಂತಹ ಮತ್ತೊಂದು ಎರಡನೇ ಗವರ್ನರ್ ಅಥವಾ ಎರಡನೇ ರಾಜ್ಯಪಾಲ, ಆತನ ಹೆಸರು ಆಲ್ಬುಕರ್ಕ್ ಅಂತ. ಆಲ್ಬುಕರ್ಕ್ ವಿಜಯನಗರ ಅರಸರೊಂದಿಗೆ ತುಂಬಾನೇ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡನು. ಆತನ ಮುಖ್ಯವಾದಂತಹ ಸಾಧನೆ ಏನು ಅಂತಂದ್ರೆ ಈ ಕ್ಯಾಪ್ಚರ್ಡ್ ಗೋವಾ. ಆತ ಇಸ್ಮಾಯಿಲ್ ಆದಿಲ್ ಶಾ ಆಫ್ ಬಿಜಾಪುರ್ನಿಂದ ಅಂದ್ರೆ ಬಿಜಾಪುರ ಅರಸನಿಂದ ಗೋವಾ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾನೆ 1510. ಇದು ತುಂಬಾನೇ ದೊಡ್ಡ ಸಾಧನೆ. ಯಾಕೆಂದ್ರೆ ಪೋರ್ಚುಗೀಸರ ಈ ಒಂದು ಸಾಧನೆ ಅವರಿಗೆ ಒಂದು ರಾಜಧಾನಿಯನ್ನು ದೊರಕಿಸಿತು. ಇದು ಕೊನೆಯವರೆಗೂ ಅಂದ್ರೆ ಪೋರ್ಚುಗೀಸರು ಇಲ್ಲಿಂದ ನಿರ್ಗಮಿಸುವವರೆಗೂ 1961 ಇಲ್ಲಿಂದ ನಿರ್ಗಮಿಸಿರೋದು, ಅಲ್ಲಿವರೆಗೂ ಪೋರ್ಚುಗೀಸರ ರಾಜಧಾನಿಯಾಗಿ ಗೋವಾ ಮುಂದುವರಿಸಿತು. ಹಿ ಕ್ಯಾಪ್ಚರ್ಡ್ ಡಿಯು ಫ್ರಮ್ ದ ರೂಲರ್ ಆಫ್ ಗುಜರಾತ್. ಗುಜರಾತ್ನ ಅರಸನೊಂದಿಗೆ ಯುದ್ಧ ಮಾಡಿ ಡಿಯು ಪ್ರದೇಶವನ್ನು ಸಹ ಆತ ವಶಪಡಿಸಿಕೊಂಡಿದ್ದನು. ಓರ್ಮುಸ್ ಪ್ರದೇಶವನ್ನು ಪರ್ಷಿಯನ್ ಗಲ್ಫ್ನಲ್ಲಿ, ನೆಕ್ಸ್ಟ್ ಮಲಕ್ಕಾ ಪ್ರದೇಶವನ್ನು ಸಹ ಅರಬ್ಬರಿಂದ ಆತ ಪಡೆದಿದ್ದಾನೆ. ಈತ ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚು ಮಾಡುವುದಕ್ಕಾಗಿ ಹಿಂದೂಗಳ ಕನ್ಯೆಗಳೊಂದಿಗೆ, ಹಿಂದೂ ಸ್ತ್ರೀಯರೊಂದಿಗೆ ಮದುವೆ ಆಗಲು ಪೋರ್ಚುಗೀಸರನ್ನ ಆತ ಪ್ರೋತ್ಸಾಹಿಸಿದನು. ಆಲ್ಬುಕರ್ಕ್ ಮುಸ್ಲಿಮರನ್ನ ದ್ವೇಷ ಮಾಡ್ತಾ ಇದ್ದ. ಆತ ಹಿಂದೂಗಳೊಂದಿಗೆ ಪೋರ್ಚುಗೀಸ್ ಯುವಕರನ್ನ ಮದುವೆ ಆಗುವುದಕ್ಕೆ ಆತ ಪ್ರೋತ್ಸಾಹ ಮಾಡಿದನು. ಇದರ ಮೂಲಕ ಪೋರ್ಚುಗೀಸರ ಸಂಖ್ಯೆಯನ್ನು ಭಾರತದಲ್ಲಿ ಹೆಚ್ಚು ಮಾಡುವುದಕ್ಕೆ ಪ್ರಯತ್ನ ಮಾಡಿದನು. ಪೋರ್ಚುಗೀಸರು ಹೀಗೆ ಹಲವು ಪ್ರದೇಶಗಳಲ್ಲಿ ಮತ್ತಷ್ಟು ಪ್ರದೇಶಗಳಲ್ಲಿ ತಮ್ಮ ಒಂದು ಠಾಣೆಗಳನ್ನು ಅಥವಾ ತಮ್ಮ ಒಂದು ನೆಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಸ್ಥಾಪನೆ ಮಾಡಿದಂತಹ ಪ್ರದೇಶಗಳು ಡಾಮನ್, ಸಾಲ್ಸೆಟ್, ಚೌಲ್, ಬಾಂಬೆ ಇವೆಲ್ಲವೂ ಸಹ ಪಶ್ಚಿಮ ತೀರದಲ್ಲಿ ಬರುವಂತಹ ಪ್ರದೇಶಗಳಾಗಿದೆ. ಈ ಎಲ್ಲ ಪ್ರದೇಶಗಳಲ್ಲಿನೂ ಸಹ ಸೆಂತೋಮ್ ನಿಯರ್ ಮದ್ರಾಸ್ನಲ್ಲಿನೂ ಸಹ ಆನ್ ದ ಈಸ್ಟರ್ನ್ ಕೋಸ್ಟ್, ಇದು ಪೂರ್ವದ ಕಡೆ ಇದೆ. ಈ ಎಲ್ಲ ಪ್ರದೇಶಗಳಲ್ಲಿನೂ ಸಹ ಪೋರ್ಚುಗೀಸರು ತಮ್ಮ ನೆಲೆಗಳನ್ನು ಸ್ಥಾಪನೆ ಮಾಡಿದರು. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಪೋರ್ಚುಗೀಸರು ಆದರೆ ನಿರಂತರವಾಗಿ ಹಾಗೆ ಯಶಸ್ವಿಯಾಗಿರಲಿಲ್ಲ. ಎಂಡ್ ಆಫ್ ದಿಸ್ 16th century 16ನೇ ಶತಮಾನದ ಕೊನೆಯಷ್ಟಕ್ಕೆ ಅವರ ಒಂದು ಅವನತಿ ಆರಂಭವಾಯಿತು. ಸೊ ಒಂದೊಂದು ಪ್ರದೇಶಗಳನ್ನು, ಒಂದೊಂದು ನೆಲೆಗಳನ್ನು ಅವರು ಕಳ್ಕೊಳ್ತಾ ಬಂದರು. 1631 ಹುಗ್ಲಿ ಪ್ರದೇಶವನ್ನು ಅವರು ಮೊಘಲರಿಗೆ ಕಳೆದುಕೊಂಡ್ರು. 1661 ಏನಾಯ್ತು ಅಂತಂದ್ರೆ ಬಾಂಬೆ ಪ್ರದೇಶವನ್ನು ಅವರು ವರದಕ್ಷಿಣೆಯಾಗಿ ಬ್ರಿಟಿಷ್ ಅವರಿಗೆ ಕೊಟ್ಟಿದ್ರು. ಬ್ರಿಟಿಷನ ಒಂದು ಯುವರಾಜನ್ನ ಪೋರ್ಚುಗೀಸರ ಯುವರಾಣಿ ಮದುವೆ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬಾಂಬೆ ಪ್ರದೇಶವನ್ನು ಒಂದು ವರದಕ್ಷಿಣೆಯಾಗಿ ಪೋರ್ಚುಗೀಸ್ ಸರ್ಕಾರದವರು ಬ್ರಿಟನ್ ರಾಜನಿಗೆ ನೀಡಿದರು. 1739 ಇವರಿಗೆ ಸೇರಿದಂತಹ ಪೋರ್ಚುಗೀಸರಿಗೆ ಸೇರಿದಂತಹ ಸಾಲ್ಸೆಟ್ ಮತ್ತು ಬೇಸಿನ್ ಪ್ರದೇಶಗಳನ್ನು ಮರಾಠರು ವಶಪಡಿಸಿಕೊಂಡಿದ್ರು. ಸೊ ಕೊನೆಗೆ ಪೋರ್ಚುಗೀಸರ ಬಳಿ ಕೇವಲ ಗೋವಾ, ಡಿಯು ಮತ್ತು ಡಾಮನ್ ಮಾತ್ರನೇ ಉಳಿದಿತ್ತು. ಇದು 1961 ಅವರ ಒಂದು ನಿಯಂತ್ರಣದಲ್ಲೇ ಇತ್ತು. ಈಗ ಪೋರ್ಚುಗೀಸರ ಒಂದು ಅವನತಿಗೆ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇ ಕಾರಣ ಪೋರ್ಚುಗೀಸರ ಅವನತಿಗೆ ರಿಲಿಜಿಯಸ್ ಇಂಟಾಲರೆನ್ಸ್ ಅಂಡ್ ಇನ್ಕ್ವಿಸಿಷನ್ ಕೋರ್ಟ್ಸ್. ಅಂದರೆ ಪೋರ್ಚುಗೀಸರ ಒಂದು ನಾಯಕರಲ್ಲಿ ಅಥವಾ ಪೋರ್ಚುಗೀಸರಲ್ಲಿ ಮತ ಸಹಿಷ್ಣುತೆ ಇರಲಿಲ್ಲ. ಅಂದರೆ ಇಲ್ಲಿದ್ದಂತಹ ಹಿಂದೂಗಳನ್ನು ಅವರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು.
ಯಾರು ಅದನ್ನ ಒಪ್ತಾ ಇರ್ಲಿಲ್ವೋ, ಯಾರು ಹಿಂದೂಗಳು ಅಥವಾ ಮುಸ್ಲಿಮ್ಸ್ ಯಾರು ಒಂದು ಹಿಂದೂ ಧರ್ಮಕ್ಕೆ ಮತಾಂತರವಾಗಲು ಒಪ್ತಾ ಇರ್ಲಿಲ್ವೋ ಅವ್ರನ್ನ ವಿಚಾರಣೆ ಮಾಡುವುದಕ್ಕೆ ಪ್ರತ್ಯೇಕ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮತಾಂತರ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದಂತಹ ಒಂದು ಕೋರ್ಟ್ಗಳನ್ನು ಇನ್ಕ್ವಿಸಿಷನ್ ಕೋರ್ಟ್ಸ್ ಎಂದು ಕರೆಯಲಾಗಿದೆ. ಈ ಇನ್ಕ್ವಿಸಿಷನ್ ಕೋರ್ಟ್ಸ್ನಲ್ಲಿ ಮತಾಂತರ ವಿಷಯಗಳ ಬಗ್ಗೆ ಮಾತ್ರನೇ ಚರ್ಚೆ ಮಾಡ್ತಾ ಇದ್ರು. ಮತಾಂತರ ಆಗದೆ ಇರೋರಿಗೆ ಶಿಕ್ಷೆಗಳನ್ನು ಸಹ ನೀಡುತ್ತಿದ್ರು. ಇದು ಮೊದಲನೇ ಕಾರಣ ಆಯಿತು ಪೋರ್ಚುಗೀಸರ ಅವನತಿಗೆ. ಎರಡನೇ ಕಾರಣ ಏನು ಅಂತಂದ್ರೆ, ಪೋರ್ಚುಗಲ್ಲು ಸ್ವಲ್ಪ ದಿನದ ನಂತರ ಇದು ಸ್ಪೇನ್ನಲ್ಲಿ ವಿಲೀನವಾಯಿತು. ಸ್ಪೇನ್ನಲ್ಲಿ ವಿಲೀನವಾದ ಮೇಲೆ ಸ್ಪೇನ್ ಬಂದು ಪೋರ್ಚುಗಲ್ರ ವಸಾಹತುಗಳ ಕಡೆ ಅಷ್ಟು ಮಟ್ಟಕ್ಕೆ ಗಮನವನ್ನು ಕೊಡದೇ ಇರುವ ಕಾರಣ ಪೋರ್ಚುಗಲ್ನ ಒಂದು ನೆಲೆಗಳು ಅಥವಾ ಇಲ್ಲಿದ್ದಂತಹ ನೆಲೆಗಳು ನಿರ್ಲಕ್ಷ್ಯಕ್ಕೆ ಒಳಗಾದವು. ಡಿಸ್ಕವರಿ ಆಫ್ ಬ್ರೆಜಿಲ್ ಡೈವರ್ಟೆಡ್ ದ ಅಟೆನ್ಷನ್ ಫ್ರಮ್ ಇಂಡಿಯಾ. ದಕ್ಷಿಣ ಅಮೆರಿಕಾನಲ್ಲಿರುವಂತಹ ಬ್ರೆಜಿಲ್ ಎಂಬ ದೇಶವನ್ನು ಪೋರ್ಚುಗಲ್ ಅವರು ಪತ್ತೆ ಮಾಡಿರೋದು, ಅದರ ಕಡೆ ಹೆಚ್ಚಾಗಿ ಆಸಕ್ತಿ ಕೊಟ್ಟು ಭಾರತದ ಕಡೆ ಅವರ ಆಸಕ್ತಿ ಕಡಿಮೆ ಆಗಿತ್ತು. ಇಷ್ಟೇ ಇಲ್ಲ, ವ್ಯಾಪಾರದಲ್ಲಿ ಪೈರಸಿ ಮತ್ತು ಕ್ಲಾಂಡಿಸ್ಟೈನ್ ಪ್ರಾಕ್ಟೀಸಸ್, ಅಂದರೆ ಪೈರಸಿ ಅಂದರೆ ಕಳ್ಳತನ ಮಾಡುವುದು, ಇತರ ಹಡಗುಗಳು ಸಮುದ್ರಗಳ ಮೇಲೆ ಹೋಗುವಾಗ ದಿಢೀರಂತ ಅದರ ಮೇಲೆ ದಾಳಿ ಮಾಡಿ ಅದರಲ್ಲಿರುವಂತಹ ಸಂಪತ್ತೆಲ್ಲ ದೋಚ್ಕೊಂಡು ಹೋಗೋದು, ಇಂತಹ ಒಂದು ಪೈರಸಿ ಆಕ್ಟಿವಿಟೀಸ್ನಲ್ಲಿ ಕೆಲಸಗಳಲ್ಲಿ, ವ್ಯಾಪಾರದಲ್ಲಿ ಇಂತಹ ಒಂದು ಕೆಲಸಗಳಲ್ಲಿ ತೊಡಗಿರೋದ್ರಿಂದ ಪೋರ್ಚುಗೀಸರಿಗೆ ಕೆಟ್ಟ ಹೆಸರು ಸಹ ಬಂದಿತ್ತು. ಅಷ್ಟೇ ಇಲ್ಲ, ಕೊನೆಯದಾದಂತಹ ಕಾರಣ ಏನು ಅಂತಂದ್ರೆ, ಇತರ ಯುರೋಪಿಯನ್ ಕಂಪನಿಗಳು ಬಂದಾಗ ಅದಕ್ಕೆ ಪೈಪೋಟಿಯನ್ನು ಕೊಡಲಿಕ್ಕೆ ಪೋರ್ಚುಗೀಸರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಪೋರ್ಚುಗೀಸರು ಭಾರತದಲ್ಲಿ ಅಂತ್ಯವಾದರು. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇರೋದು ಒಂದಷ್ಟು ಪೋರ್ಚುಗೀಸರ ಕೋಟೆಗಳು ಮತ್ತು ನೆಲೆಗಳು. ಮೊದಲನೇ ಚಿತ್ರದಲ್ಲಿರುವಂತಹ ಒಂದು ಪೋರ್ಚುಗೀಸರ ಒಂದು ಕೋಟೆ, ಇದನ್ನ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನಿರ್ಮಾಣ ಮಾಡಿದನು. ಪೋರ್ಚುಗೀಸ್ ಫೋರ್ಟ್ ಅಟ್ ಅಂಜದೀವಾ ಪ್ರದೇಶದಲ್ಲಿ ಆಲ್ಮೆಡಾ ನಿರ್ಮಾಣ ಮಾಡಿದಂತಹ ಕೋಟೆ. ಎರಡನೇದು ಗೋವಾ ಪ್ರದೇಶದಲ್ಲಿರುವಂತಹ ಕ್ಯಾಥಲಿಕ್ ಬೆಸಿಲಿಕಾ, ಅವರ ಒಂದು ಚರ್ಚ್ ಆಗಿದೆ, ಬಾಮ್ ಜೀಸಸ್. ಇದು 16ನೇ ಶತಮಾನಕ್ಕೆ ಸೇರಿರೋದು. ಪೋರ್ಚುಗೀಸ್ ಫೋರ್ಟ್ ಅಟ್ ಡಿಯೋ ಪ್ರದೇಶದಲ್ಲಿರುವಂತಹ ಪೋರ್ಚುಗೀಸರ ಕೋಟೆ 3ನೇ ಚಿತ್ರದಲ್ಲಿರೋದು. 4ನೇ ಚಿತ್ರದಲ್ಲಿ ಪೋರ್ಚುಗೀಸರ ಒಂದು ಸೆಟಲ್ಮೆಂಟ್ಸ್, ಅಂದರೆ ಪೋರ್ಚುಗೀಸರ ಒಂದು ನೆಲೆಗಳು ಏನೇನಿದಾವೆ ಅದನ್ನ ಇಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ನಾವು ನೋಡ್ಬೋದು ಕ್ವಿಲಾನ್ ಪ್ರದೇಶವನ್ನು, ಕ್ವಿಲಾನ್ದಲ್ಲಿ ನೆಲೆ ಸ್ಥಾಪನೆ ಮಾಡಿದ್ದಾರೆ, ಕೊಚಿನ್ನಲ್ಲಿ ಮಾಡಿದ್ದಾರೆ, ಕ್ಯಾನನೂರ್ನಲ್ಲಿ ಮಾಡಿದ್ದಾರೆ. ಓಕೆ, ಸೊ ಇಷ್ಟೆಲ್ಲ ಪ್ರದೇಶದಲ್ಲಿ ಅವರು ತಮ್ಮ ಒಂದು ಕಲ್ಲಿಕೋಟೆನಲ್ಲಿ ಮಾಡಿದ್ದಾರೆ. ಓಕೆ, ಸೊ ಇಷ್ಟೆಲ್ಲ ಪ್ರದೇಶಗಳಲ್ಲಿ ಅವರು ತಮ್ಮ ಒಂದು ಚುಟಿಕಾರಿನ್, ಮುನ್ನಾರ್ ಈ ಪ್ರದೇಶಗಳು, ಈ ಪ್ರದೇಶಗಳಲ್ಲಿ ಅವರು ತಮ್ಮ ಒಂದು ನೆಲೆಗಳನ್ನು, ಪೋರ್ಚುಗೀಸರು ತಮ್ಮ ನೆಲೆಗಳನ್ನು ಸ್ಥಾಪನೆ ಮಾಡಿದರು. ಇಷ್ಟುವರೆಗೂ ನಾವು ಪೋರ್ಚುಗೀಸರ ಒಂದು ನೆಲೆಗಳು, ಪೋರ್ಚುಗೀಸರು ಹಾಗೆ ಭಾರತಕ್ಕೆ ಬಂದರು, ಯಾವ ವರ್ಷದಲ್ಲಿ ಬಂದರು, ಇದೆಲ್ಲವೂ ಸಹ ನಾವು ನೋಡಿದ್ದೀವಿ. ಭಾರತಕ್ಕೆ ಕೇವಲ ಪೋರ್ಚುಗೀಸರೇ ಇಲ್ಲ, ಇತರ ಯುರೋಪಿಯನ್ ಕಂಪನಿಗಳು ಸಹ ಆಗಮಿಸಿದವು. ಹಾಗೆ ಬಂದಂತಹ ಮತ್ತೊಂದು ಯುರೋಪಿಯನ್ ಕಂಪನಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಚ್ಚು ಕಡಿಮೆ ಒಂದೇ ಟೈಮ್ನಲ್ಲಿ ಬಂದವು. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿನ ಒಂದು ಕಾಲಮಾನ 1602 ಅಲ್ಲಿಂದ 1795. ಓಕೆ, ಡಚ್ಚರು ತಮ್ಮ ಒಂದು ಫ್ಯಾಕ್ಟ್ರಿಗಳನ್ನ ಅಥವಾ ಗೋದಾಮುಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ನಾನು ಇಲ್ಲಿ ಟೇಬಲ್ನಲ್ಲಿ ಕೊಟ್ಟಿದ್ದೀನಿ. ಮಚಿಲಿಪಟ್ಟಣಂ ನೋಡಿ, ಪೋರ್ಚುಗೀಸರು ಪಶ್ಚಿಮದ ಕಡೆ ನೆಲೆಗಳನ್ನು ಸ್ಥಾಪನೆ ಮಾಡಿದರೆ ಡಚ್ಚರು ಪೂರ್ವದ ಕಡೆ ನೆಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಬಂಗಾಳದ ಕೊಲ್ಲಿ ಪ್ರದೇಶಗಳ ತೀರ ಪ್ರದೇಶಗಳಲ್ಲಿ ಅವರು ತಮ್ಮ ಒಂದು ಬಂದರು ಪ್ರದೇಶಗಳಲ್ಲಿ ಅವರು ನೆಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಮಚಿಲಿಪಟ್ಟಣಂ 1605ರಲ್ಲಿ, ಪುಲಿಕಾಟ್ 1610ರಲ್ಲಿ, ಸೂರತ್ನಲ್ಲಿ 1616, ಭೀಮಿಲಿಪಟ್ಟಣಂ 1641, ಕಾರೈಕಾಲ್ 1645, ಚಿನ್ಸುರ 1653, ಕಾಸಿಂ ಬಜಾರ್, ಬಾರಾನಾಗೋರ್, ಪಟ್ನಾ, ಬಾಲಾಸೋರ್, ನಾಗಪಟ್ಟಣಂ ಇವೆಲ್ಲವೂ 1658, ಕೊಚ್ಚಿನ್ 1663. ಸೊ ಇಷ್ಟೆಲ್ಲ ಪ್ರದೇಶಗಳಲ್ಲಿ ಡಚ್ಚರು ತಮ್ಮ ನೆಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಹೆಚ್ಚು ಕಡಿಮೆ ಆಂಧ್ರ ಪ್ರದೇಶನಲ್ಲಿರುವಂತಹ ಪ್ರದೇಶಗಳು, ನೆಕ್ಸ್ಟು ಅಲ್ಲಿಂದ ಅವರು ಒರಿಸ್ಸಾ, ಬಿಹಾರ್ವರೆಗೂ
ಅವರು ವಿಸ್ತೀರ್ಣವಾದರು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರೋದು 1602. ಡಚ್ಚರ ಒಂದು ರಾಜಧಾನಿಯಾಗಿ ಭಾರತದಲ್ಲಿ ಪುಲಿಕಾಟ್ 1690ರವರೆಗಿತ್ತು. ನಂತರ ಅವರ ರಾಜಧಾನಿ ನಾಗಪಟ್ಟಣಂ ಆಗಿತ್ತು. ಸೊ 60ರಿಂದ 70 ವರ್ಷಗಳ ಸುದೀರ್ಘವಾಗಿ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಇಲ್ಲಿ ಭಾರತದಲ್ಲಿ ಯುದ್ಧಗಳನ್ನ ಮಾಡಿದ್ರು. ಕೊನೆಗೆ ಅವರು ಬೇಟಲ್ ಆಫ್ ಬೆದಾರ ಅಂದ್ರೆ ಬೆದಾರ ಎಂಬ ಕದನದಲ್ಲಿ 1759ರಲ್ಲಿ ಸೋತೋದ್ರು. ಫೈನಲಿ ಕಂಪ್ಲೀಟ್ ಆಗಿ ಅವರು ಬ್ರಿಟಿಷ್ ಕಡೆಯಿಂದ ಎಕ್ಸ್ಪೆಲ್ ಇಲ್ಲಿಂದ ಭಾರತದಿಂದ ಹೊರಗಡೆ ಹೋಗಿರೋದು 1795. ಸೊ ಬ್ರಿಟಿಷರಿಗೆ ಅವರು ಸೋತೋಗಿ ಇಲ್ಲಿಂದ ತುಂಬನೇ ಯುದ್ಧಗಳಾದವು ಅವರು ಇಬ್ಬರ ನಡುವೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ. ಸೊ ಕೊನೆಯದಾಗಿ ಅವರು ಇಲ್ಲಿಂದ 1795ಕ್ಕೆ ಭಾರತದಿಂದ ಅವರು ಡಚ್ಚರು ನಿಷ್ಕ್ರಮಿಸಿದರು. ಈಗ ನಾವು ನೋಡುವಂತಹ ಮತ್ತೊಂದು ಈಸ್ಟ್ ಇಂಡಿಯಾ ಕಂಪನಿ, ಮತ್ತೊಂದು ಯುರೋಪಿಯನ್ ಕಂಪನಿ ಭಾರತಕ್ಕೆ ಬಂದಂತಹ ಕಂಪನಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇವರು ಬಂದಿರೋದು 1600. ಇಲ್ಲಿಂದ 1947ರವರೆಗೂ ಭಾರತದಲ್ಲಿ ಇಂಗ್ಲಿಷ್ ಯುರೋಪಿಯನ್ ಅವರು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಇದರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿನ ಒಂದು ಆಳ್ವಿಕೆ ನಾವು ಪ್ಲಾಸಿನಿಂದ ಆರಂಭಿಸಿ 1757ರಿಂದ 1857ರವರೆಗೂ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿನ ಆಳ್ವಿಕೆ ಬಗ್ಗೆ ಹೇಳಬಹುದು. ನಂತರ ಬ್ರಿಟಿಷ್ ಸರ್ಕಾರನೇ ನೇರವಾಗಿ ಭಾರತದ ಆಳ್ವಿಕೆಯನ್ನ ತಗೊಂಡಿತ್ತು. ಸೊ ಅದನ್ನ ನಾವು 1857ರಿಂದ 1947ರವರೆಗೂ ಅದನ್ನ ನಾವು ವಿಭಜಿಸಬಹುದು. ಈಗ ಈಸ್ಟ್ ಇಂಡಿಯಾ ಕಂಪನಿ ನೋಡಿ, ಎಲ್ಲ ಯುರೋಪಿಯನ್ ಕಂಪನಿಗಳು ಎಲ್ಲೆಲ್ಲೂ ಯಾವ್ಯಾವ್ದು ಭಾರತಕ್ಕೆ ಬಂದಿದ್ವೋ ಅದನ್ನೆಲ್ಲಾನು ಸಹ ಅವ್ರು ಕೊಟ್ಟಿರುವಂತಹ ಹೆಸರು ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಏನು? ಪೂರ್ವದ ಕಡೆ ವ್ಯಾಪಾರವನ್ನು ಇವರು ನಡೆಸೋ ಉದ್ದೇಶಕ್ಕಾಗಿ ಆರಂಭವಾಗಿರೋದ್ರಿಂದ ಈಸ್ಟ್ ಇಂಡಿಯಾ ಅವ್ರಿಗೆ, ಪಾಶ್ಚಾತ್ಯ ದೇಶದವ್ರಿಗೆ ನಮ್ಮ ಭಾರತ ಪೂರ್ವದ ಕಡೆ ಬರುತ್ತೆ. ಸೊ ಹಾಗಾಗಿ ಈಸ್ಟ್ ಕಡೆ ಬಂದಿರೋದ್ರಿಂದ ಈಸ್ಟ್ ಇಂಡಿಯಾ ಕಂಪನಿಯಾಗಿ ಅದು ಅವತರಿಸಿತು. ಸೊ ಹೀಗೆ ಡಚ್ಚರ್ದು ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಇಂಗ್ಲಿಷರ್ದು ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಈವನ್ ಫ್ರೆಂಚರ್ದು ಸಹ ಈಸ್ಟ್ ಇಂಡಿಯಾ ಕಂಪನಿಗಳನ್ನ ಸ್ಥಾಪನೆ ಮಾಡಿದರು. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1600ನಲ್ಲಿ. ಇದಕ್ಕೆ ಕ್ವೀನ್ ಎಲಿಜಬೆತ್ ಅವರು ಒಂದು ಅನುಮತಿಯನ್ನು ಸಹ ಕೊಟ್ಟಿದ್ರು. ಅನುಮತಿ ಕೊಟ್ಟು ಭಾರತದೊಂದಿಗೆ ಸುದೀರ್ಘವಾಗಿ 15 ವರ್ಷಗಳ ಕಾಲ ಅವರಿಗೆ ಒಂದು ವ್ಯಾಪಾರ ಮಾಡುವುದಕ್ಕಾಗಿ ಅವರಿಗೆ ಏಕಸ್ವಾಮ್ಯ ಹಕ್ಕುಗಳನ್ನು ನೀಡಿದರು. 1909ರಲ್ಲಿ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವ್ಯಕ್ತಿ ಕ್ಯಾಪ್ಟನ್ ಹಾಕಿನ್ಸ್. ಹಾಕಿನ್ಸ್ ಯಾಕೆ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದಷ್ಟು ಮಟ್ಟಿಗೆ ಸವಲತ್ತುಗಳನ್ನು ಪಡೆಯುವುದಕ್ಕೆ ಅವರು ಜಹಾಂಗೀರ್ನ ಭೇಟಿ ನೀಡಿದರು. 1612ರಲ್ಲಿ ಜಹಾಂಗೀರು, ಮೊಘಲ್ ಚಕ್ರವರ್ತಿಯಾದಂತಹ ಜಹಾಂಗೀರು ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತಮ್ಮ ಒಂದು ಗೋದಾಮನ್ನ ಅಥವಾ ನೆಲೆಗಳನ್ನು ಸೂರತ್ ಪ್ರದೇಶದಲ್ಲಿ, ಸೂರತ್ ನಿಮಗೆ ಗೊತ್ತಿರೋದೇ ಗುಜರಾತ್ ಬಳಿ ಬರುತ್ತೆ, ಇಲ್ಲಿ ಈ ಒಂದು ಸೂರತ್ನಲ್ಲಿ ನೆಲೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಅನುಮತಿ ನೀಡಿದನು. ಹೀಗೆ ಬ್ರಿಟಿಷರು ಸ್ಥಾಪನೆ ಮಾಡಿದಂತಹ ಮೊಟ್ಟ ಮೊದಲನೇ ನೆಲೆ ಅದು ಸೂರತ್ ಆಗಿದೆ. 1615ರಲ್ಲಿ ಸಾರ್ ಥಾಮಸ್ ರೋ ಎಂಬುವರು ಜೇಮ್ಸ್ I ಅಂದರೆ ಇಂಗ್ಲೆಂಡಿನ ರಾಜನಾದಂತಹ ಜೇಮ್ಸ್ I, 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದನು. ಆತ ಭಾರತದಲ್ಲೇ ಹೆಚ್ಚು ಕಡಿಮೆ 1615ರಿಂದ 19ರವರೆಗೂ ಭಾರತದಲ್ಲೇ ಇದ್ದು ಆತ ಜಹಾಂಗೀರ್ನಿಂದ ಪರ್ಮಿಷನ್ನ ತುಂಬಾನೇ ನೆಲೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ, ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ತುಂಬಾ ಕಡೆ ಗೋದಾಮುಗಳನ್ನು, ನೆಲೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಅನುಮತಿಯನ್ನು ಪಡೆದನು. ನಾವು ಈಗ ಬ್ರಿಟಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿದಂತಹ ನೆಲೆಗಳನ್ನು ನೋಡೋಣ. ವೆಸ್ಟ್ ಕೋಸ್ಟ್ ಅಂದರೆ ಪಶ್ಚಿಮ ಪ್ರದೇಶದಲ್ಲಿ, ಪಶ್ಚಿಮ ತೀರದಲ್ಲಿ ಬ್ರಿಟಿಷರು ಸ್ಥಾಪನೆ ಮಾಡಿದಂತಹ ನೆಲೆಗಳು ಅಹಮದಾಬಾದ್, ಬರೋಡಾ, ಬ್ರೋಚ್ ಇವೆಲ್ಲವೂ ಸಹ ಸೂರತ್ನ ಒಂದು ಅಧೀನಕ್ಕೆ ಬಿಡಲಾಗಿತ್ತು. 1668ರಲ್ಲಿ ಅವ್ರಿಗೆ ಬಾಂಬೆ ವರದಕ್ಷಿಣೆಯಾಗಿ ಪೋರ್ಚುಗಲ್ನಿಂದ ಸಿಕ್ಕಿತು. ಸೊ ಹಾಗಾಗಿ 1687ರಿಂದ ಪೋರ್ಚುಗಲ್ನ ಒಂದು ಪಶ್ಚಿಮ ಪ್ರದೇಶಗಳ ರಾಜಧಾನಿಯಾಗಿ ಬಾಂಬೆ ರೀಪ್ಲೇಸ್ ಮಾಡಿತ್ತು ಸೂರತ್ನ. ಬಾಂಬೆ ಮುಖ್ಯವಾದಂತಹ ರಾಜಧಾನಿ ಆಯಿತು ಪಶ್ಚಿಮ ಪ್ರದೇಶಗಳಿಗೆ. ಈಗ ದಕ್ಷಿಣದಲ್ಲಿ ಸೌತ್ ಈಸ್ಟರ್ನ್ ಕೋಸ್ಟ್ನಲ್ಲಿರುವಂತಹ ಬ್ರಿಟಿಷರ ನೆಲೆಗಳು ಮಚಿಲಿಪಟ್ನಂ, ಅರ್ಮಗಾವೋ. ಓಕೆ, ನೆಕ್ಸ್ಟ್ 1639ರಲ್ಲಿ ಮದ್ರಾಸ್ ಪ್ರದೇಶ ಅವ್ರ ಕೈಗೆ ಹೇಗೆ ಸಿಕ್ತು ಅಂತಂದರೆ
ಬ್ರಿಟಿಷ್ ಅಧಿಕಾರಿಯಾದಂತಹ ಫ್ರಾನ್ಸಿಸ್ ಡೇ ಎಂಬಾತನು ಚಂದ್ರಗಿರಿ ರಾಜನಿಂದ ಒಂದಷ್ಟು ನಿವೇಶನವನ್ನು ತಗೊಂಡಿದ್ದ ಇಲ್ಲಿ ಒಂದು ನೆಲೆಯನ್ನು ಸ್ಥಾಪನೆ ಮಾಡೋದಕ್ಕೆ. ಇಲ್ಲಿ ಒಂದು ಕೋರ್ಟನ್ನ ಅಥವಾ ಇಲ್ಲೊಂದು ಕೋಟೆನ ನಿರ್ಮಿಸಲಾಯಿತು. ಆ ಕೋಟೆನ ಸೈಂಟ್ ಜಾರ್ಜ್ ಕೋಟೆ ಅಂತ ಕರೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ಮದ್ರಾಸ್ ನಗರವಾಗಿ ಬೆಳವಣಿಗೆ ಆಯಿತು. 1658ರಲ್ಲಿ ಸೈಂಟ್ ಜಾರ್ಜ್, ಮದ್ರಾಸ್ನಲ್ಲಿರುವಂತಹ ಸೈಂಟ್ ಜಾರ್ಜ್ ಬ್ರಿಟಿಷರ ನೆಲೆಗಳಿಗೆ, ದಕ್ಷಿಣದಲ್ಲಿರುವಂತಹ ನೆಲೆಗಳಿಗೆ ಅದು ರಾಜಧಾನಿ ಆಯಿತು. ಪೂರ್ವ ಭಾರತದಲ್ಲಿ ಬ್ರಿಟಿಷರ ನೆಲೆಗಳು ಹರಿಹರಪುರ, ಬಾಲಾಸೋರ್ ಇವು ಒರಿಸ್ಸಾನಲ್ಲಿ ಬರುತ್ತೆ. ಹುಗ್ಲಿ ಬೆಂಗಾಲ್ನಲ್ಲಿ ಬರುತ್ತೆ 1651. ಪಾಟ್ನಾ, ಢಾಕಾ, ಕಾಸಿಂ ಬಜಾರ್ 1690ರಲ್ಲಿ ನೀವು ಗಮನಿಸಬೇಕಾಗಿರೋದು 3 ಹಳ್ಳಿಗಳ ಒಂದು ಜಮೀನ್ದಾರಿ ಹಕ್ಕು ಇವರಿಗೆ ಸಿಗುತ್ತೆ. ಆ 3 ಹಳ್ಳಿಗಳ ಹೆಸರು ಸೂತನೂತಿ, ಕ್ಯಾಲಿಕಟ್ಟ ಮತ್ತು ಗೋವಿಂದಪುರ್. ಈ 3 ಹಳ್ಳಿಗಳ ಒಂದು ಜಮೀನ್ದಾರಿನ ಪಡೆದಂತಹ ಬ್ರಿಟಿಷ್ ಅಧಿಕಾರಿಯ ಹೆಸರು ಜಾಬ್ ಚಾರ್ನೋಕ್ ಎಂಬ ವ್ಯಕ್ತಿ. ಈ 3 ಹಳ್ಳಿಗಳನ್ನು ಡೆವಲಪ್ ಮಾಡಿ ಇಲ್ಲಿ ಅವರು ಒಂದು ಕೋಟೆನ ನಿರ್ಮಾಣ ಮಾಡ್ಕೊಳ್ತಾರೆ. ಅದನ್ನೇ ವಿಲಿಯಂ ಕೋಟೆ ಎಂದು ಕರೆಯಲಾಗಿದೆ. ನಂತರ ಈ 3 ಹಳ್ಳಿಗಳೇ ಕಲ್ಕತ್ತಾ ನಗರವಾಗಿ ಬೆಳವಣಿಗೆ ಆಗುತ್ತೆ. ಸೊ ಬ್ರಿಟಿಷರ ಒಂದು ಮುಖ್ಯವಾದಂತಹ ಪ್ರೆಸಿಡೆನ್ಸಿಗಳಾಗಿ ಅಂದರೆ ರಾಜಧಾನಿಗಳಾಗಿ ರಚನೆ ಆದಂತಹ 3 ಪ್ರೆಸಿಡೆನ್ಸಿಗಳು ಯಾವುದು ಅಂತಂದ್ರೆ ದಕ್ಷಿಣ ಭಾರತಕ್ಕೆ ಮದ್ರಾಸು, ಪೂರ್ವದ ಕಡೆ ಕಲ್ಕತ್ತಾ, ಪಶ್ಚಿಮದ ಕಡೆ ಬಾಂಬೆ. ಸೊ ಈ 3 ಮುಖ್ಯವಾಗಿ ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ ಬ್ರಿಟಿಷರ ಪ್ರೆಸಿಡೆನ್ಸಿ ಪ್ರದೇಶಗಳು ಆಗಿದ್ದಾವೆ. ಪ್ರೆಸಿಡೆನ್ಸಿಸ್ ಅಂದ್ರೆ ಆ ಪ್ರದೇಶಗಳಲ್ಲಿ ಒಬ್ಬ ಪ್ರೆಸಿಡೆಂಟ್ ಇರ್ತಾನೆ. ಆ ಪ್ರೆಸಿಡೆಂಟ್ ಇದ್ದು ಇಡೀ ಆ ಒಂದು ಕಂಟ್ರೋಲ್ನಲ್ಲಿ ಬರುವಂತಹ ಪ್ರದೇಶಗಳು ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತಹ ನೆಲೆಗಳನ್ನೆಲ್ಲಾನು ಮದ್ರಾಸ್ನ ಒಂದು ನಿಯಂತ್ರಣಕ್ಕೆ ಒಳಗಾಗುತ್ತೆ. ಮದ್ರಾಸ್ ಪ್ರೆಸಿಡೆಂಟ್ಗೆ ಒಳಗಾಗುತ್ತೆ. ಪೂರ್ವದ ಕಡೆ ಇರುವ ಪ್ರದೇಶಗಳೆಲ್ಲನೂ ಸಹ ಕಲ್ಕತ್ತಾ ಪ್ರೆಸಿಡೆಂಟ್ಗೆ, ವಿಲಿಯಂ ಕೋಟೆಗೆ ಒಳಗಾಗುತ್ತೆ. ಪಶ್ಚಿಮ ಕಡೆ ಇರುವಂತಹ ಎಲ್ಲ ಪ್ರದೇಶಗಳು ಸಹ ಬಾಂಬೆ ಪ್ರೆಸಿಡೆಂಟ್ಗೆ ಒಳಗಾಗುತ್ತೆ. ಹೀಗೆ ಬ್ರಿಟಿಷರು ತಮ್ಮ ಒಂದು ನೆಲೆಗಳನ್ನು ಸ್ಥಾಪನೆ ಮಾಡಿದರು. ನೆಕ್ಸ್ಟ್ ನಾವು ನೋಡಬೇಕಾದಂತಹ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರೋದು 1664. ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಫ್ರೆಂಚ್ ಅವರು 1664ರಿಂದ 1954ವರೆಗೂ ಇಲ್ಲಿ ನೆಲೆಸಿದರು. ಇತರ ಯುರೋಪಿಯನ್ ಕಂಪನಿಗಳಿಗಿಂತ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ವಲ್ಪ ವಿಭಿನ್ನ ಸ್ವರೂಪವನ್ನು ಪಡೆದಿದೆ. ಇತರ ಯುರೋಪಿಯನ್ ಕಂಪನಿಗಳು ಎಲ್ಲವೂ ಸಹ ಖಾಸಗಿ ಕಂಪನಿಗಳಾಗಿದ್ದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಅದು ಖುದ್ದಾಗಿ ಸರ್ಕಾರದ ಕಂಪನಿಯಾಗಿರುತ್ತೆ. ಸೊ ಹೀಗೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ರಚನೆ ಮಾಡಿದಂತಹ ವ್ಯಕ್ತಿ ಸರ್ಕಾರದ ಒಂದು ಅಧಿಕಾರಿಯಾದಂತಹ ಕಾಲ್ಬರ್ಟ್ ಎಂಬುವನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪನೆ ಮಾಡಿದರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಒಂದು ರಾಜಧಾನಿ ಪಾಂಡಿಚೇರಿ. ಈ ಪಾಂಡಿಚೇರಿ ಅನ್ನೋದು ಹೇಗೆ ಇವ್ರ ಕೈಗೆ ಬಂತು ಅಂತಂದ್ರೆ 1673ನಲ್ಲಿ ಮುಸ್ಲಿಂ ರಾಜ್ಯಪಾಲನ ವಲಿಕೊಂಡಪುರಂ ಎಂಬ ಒಬ್ಬ ಮುಸ್ಲಿಂನ ಒಂದು ರಾಜ್ಯಪಾಲನಿಂದ ಒಂದು ಸಣ್ಣದಾದಂತಹ ಹಳ್ಳಿಯನ್ನು ಅವರು ಫ್ರೆಂಚ್ ಅಧಿಕಾರಿಗಳಾದಂತಹ ಫ್ರಾಂಕೋಯಿಸ್ ಮಾರ್ಟಿನ್ ಮತ್ತು ಬೆಲಾಂಜರ್ ಡೆ ಲೆಸ್ಪಾನೆ ಎಂಬವರು ಈ ಒಂದು ಸಣ್ಣ ಹಳ್ಳಿನ ಅವರು ವಲಿಕೊಂಡಪುರಂ ಅನ್ನೋ ಒಂದು ಮುಸ್ಲಿಂ ರಾಜ್ಯಪಾಲನಿಂದ ಪಡೆದಿರುತ್ತಾರೆ. ಇದು ನಂತರ ಕಾಲದಲ್ಲಿ ಪಾಂಡಿಚೇರಿ ನಗರವಾಗಿ ಬೆಳವಣಿಗೆ ಆಗುತ್ತೆ. 1690ರಲ್ಲಿ ಬಂಗಾಳದಲ್ಲಿ ಚಂದ್ರನಾಗೂರ್ ಪ್ರದೇಶವು ಇವ್ರ ಕೈಗೆ ಬರುತ್ತೆ. 1725ರಲ್ಲಿ ಮಾಹೆ ಪ್ರದೇಶ ಮತ್ತು ಯಾನಂ, 1739ರಲ್ಲಿ ಕಾರೈಕಾಲ್ ಪ್ರದೇಶ ಇವ್ರ ಕೈಗೆ ಬರುತ್ತೆ. ಸೊ ಇವೆಲ್ಲವೂ ಸಹ ಅವ್ರ ಕೈಗಿದ್ರೆ ನಂತರ ಕಾಲದಲ್ಲಿ ಬ್ರಿಟಿಷರು ಇಷ್ಟೆಲ್ಲ ಯುರೋಪಿಯನ್ ಕಂಪನಿಗಳು ಭಾರತದಲ್ಲಿದ್ದಾಗ ಮೊದಲು ಭಾರತದಲ್ಲಿ ಅಧಿಕಾರವನ್ನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಈ ಕಂಪನಿಗಳ ನಡುವೆ ಒಂದಷ್ಟು ಮಟ್ಟಕ್ಕೆ ಯುದ್ಧಗಳು ಆಗುತ್ತೆ. ಈ ಯುದ್ಧಗಳಲ್ಲಿ ಕೊನೆಯದಾಗಿ ದಿಗ್ವಿಜಯರಾದಂಥವರು ಬ್ರಿಟಿಷರು. ಸೊ ಎಲ್ಲ ಪೊಸೆಷನ್ಸ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಇರುವಂತಹ ಎಲ್ಲ ಒಂದು ನೆಲೆಗಳನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಎಕ್ಸೆಪ್ಟ್ ಯಾವುದ್ಯಾವುದನ್ನ ಬಿಟ್ಟು ಅಂತಂದ್ರೆ ಪಾಂಡಿಚೇರಿ, ಮಾಹೆ ಮತ್ತು ಯಾನಂ ಮಾತ್ರ ಫ್ರೆಂಚರ ಕೈಯಲ್ಲಿರುತ್ತೆ. ಎಲ್ಲಿವರೆಗಿರುತ್ತೆ ಅಂತಂದ್ರೆ 1954ರವರೆಗೂ ಪಾಂಡಿಚೇರಿ, ಮಾಹೆ ಮತ್ತು ಯಾನಂ ಈ 3 ಪ್ರದೇಶಗಳು ಫ್ರೆಂಚರ ಒಂದು ಹತೋಟಿಯಲ್ಲೇ ಇತ್ತು. ಈಗ ನೆಕ್ಸ್ಟ್ ಬಂದಂತಹ ಈಸ್ಟ್ ಇಂಡಿಯಾ ಕಂಪನಿ ಡೇನರ್. ಡೇನರ್ ಯಾರು ಅಂತಂದ್ರೆ
ಡೆನ್ಮಾರ್ಕ್ಗೆ ಸೇರಿದಂಥವ್ರನ್ನ ಡೇನರು ಎಂದು ಕರೆಯಲಾಗುತ್ತೆ. 1616ರಲ್ಲಿ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ರಚನೆಯಾಗಿತ್ತು. ಡೇನರ ಒಂದು ರಾಜಧಾನಿ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಭಾರತದಲ್ಲಿ ಬಂಗಾಳದಲ್ಲಿರುವಂತಹ ಸೆರಾಂಪುರ್. ಇವರ ಒಂದು ನೆಲೆಗಳು ಟ್ರಾಂಕ್ವಿಬಾರ್ ಮತ್ತು ಸೆರಾಂಪುರ್ ಇವೆಲ್ಲವೂ ಸಹ ಕೊನೆಯದಾಗಿ ಅವರು ಬ್ರಿಟಿಷರಿಗೆ 1845ರಲ್ಲಿ ಮಾರಾಟ ಮಾಡಿದರು. ಈಗ ಈ ಒಂದು ಯುರೋಪಿಯನ್ ಕಂಪನಿಗಳ ಆಗಮನ ಅದು ಭಾರತದ ಮೇಲೆ ಬೀರಿಸಿದಂತಹ ಪ್ರಭಾವ. ಇಂಟರ್ನಲ್ ಸ್ಟ್ರೈಫ್ ಅಮಾಂಗ್ ದ ಇಂಡಿಯನ್ ರೂಲರ್ಸ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಪೀರಿಯಲಿಸಮ್ ಇನ್ ಇಂಡಿಯಾ. ಅಂದರೆ ಇಷ್ಟೆಲ್ಲ ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ಬಂದ ಮೇಲೆ ಅವರು ಒಳಜಗಳಗಳು ಮಾಡುವಾಗ ಇದರಲ್ಲಿ ಸ್ಥಳೀಯ ಅರಸರು ಸಹ ಆ ಒಳಜಗಳಗಳಲ್ಲಿ ಆ ಕಂಪನಿಗಳ ನಡುವೆ ಇರುವಂತಹ ಜಗಳಗಳಲ್ಲಿ ಭಾರತ ಅರಸರು ಸಹ ಇನ್ವಾಲ್ವ್ ಆದರು. ಭಾರತ ಅರಸರು ಸಹ ಇನ್ವಾಲ್ವ್ ಆಗಿರೋದ್ರಿಂದ ಕೊನೆಯದಾಗಿ ಏನಾಯ್ತು ಅಂತಂದ್ರೆ ಈ ಅರಸರು ಯಾವಾಗ ಸೋತೋದ್ರು ಅವಾಗ ಬ್ರಿಟಿಷರು ದಿಗ್ವಿಜಯರಾಗ್ತಾ ಹೋಗಿ ಇಲ್ಲಿ ಒಂದು ಸಾಮ್ರಾಜ್ಯಶಾಹಿತ್ವವನ್ನು ಬ್ರಿಟಿಷರು ಸ್ಥಾಪನೆ ಮಾಡಿದ್ದಾರೆ. In the wars led against the indigenous rulers, European companies took opposite sides. ಅಂದರೆ ಸ್ಥಳೀಯ ರಾಜರೊಂದಿಗೆ ಯುರೋಪಿಯನ್ ಕಂಪನಿಗಳು ಯುದ್ಧ ಮಾಡುವಾಗ ಯುರೋಪಿಯನ್ ಕಂಪನಿಗಳು ಸಹ ಒಬ್ಬರೊಬ್ಬರು ಒಂದೊಂದು ಭಾರತ ಅರಸರನ್ನ ಅವರು ಬೆಂಬಲಿಸಿದರು. ಇಂಗ್ಲಿಷ್ ಎಮರ್ಜ್ಡ್ ವಿಕ್ಟೋರಿಯಸ್ ಅಮಾಂಗ್ ದ ಯುರೋಪಿಯನ್ ಕಂಪನೀಸ್ ಅಂಡ್ ಸಕ್ಸಸ್ಫುಲಿ ಲೇಡ್ ದರ್ ಎಂಪೈರ್. ಸೊ ಸ್ಥಳೀಯ ರಾಜರೊಂದಿಗೆ ನಡೆದಂತಹ ಯುದ್ಧಗಳಲ್ಲಿ ಮತ್ತು ಯುರೋಪಿಯನ್ ಕಂಪನಿಗಳ ನಡುವೆ ನಡೆದಂತಹ ಯುದ್ಧಗಳಲ್ಲಿ ತುಂಬಾನೇ ಯಶಸ್ವಿಯಾಗಿ ಕೊನೆಯದಾಗಿ ನಿಂತಹ ಒಂದು ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಕೊನೆಯದಾಗಿ ಅವರು ದಿಗ್ವಿಜಯರಾದರು. ಇಲ್ಲಿ ಅವರ ಸಾಮ್ರಾಜ್ಯವನ್ನು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿದರು. ಇಂಗ್ಲಿಷ್ ಗೇವ್ ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಏರಿಯಾಸ್ ದೇ ರೂಲ್, ಇಂಟ್ರೊಡ್ಯೂಸ್ ಮಾಡರ್ನ್ ಎಜುಕೇಶನ್, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಕಾಮನ್ ಲ್ಯಾಂಗ್ವೇಜ್ ಅಂಡ್ ಇನ್ಸ್ಟೆಡ್ ರೀಫಿಲಿಂಗ್ ಅಮಾಂಗ್ಸ್ಟ್ ಇಂಡಿಯನ್ಸ್. ಬ್ರಿಟಿಷರು ಭಾರತದಲ್ಲಿ ಒಂದು ಏಕರೂಪ ಆಡಳಿತವನ್ನು ಭಾರತಕ್ಕೆ ನೀಡಿದ್ದಾರೆ. ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಂದರೆ ಆಧುನಿಕ ಸಾರಿಗೆ, ಸಾಮಾನ್ಯ ಭಾಷೆ, ಎಲ್ಲರಿಗೂ ಅರ್ಥ ಆಗುವಂತಹ ಒಂದೇ ಭಾಷೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಭಾರತದಲ್ಲಿ ನಾವೆಲ್ಲರೂ ಒಂದು ಎಂಬ ಒಂದು ಫೀಲಿಂಗ್ನು ಸಹ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ದೀಸ್ ಆರ್ ಆಲ್ ದ ಇಂಡೈರೆಕ್ಟ್ ಎಫೆಕ್ಟ್ಸ್ ಆಫ್, ಅಂದರೆ ಅವರು ನಮಗೋಸ್ಕರ ಅಂತ ಇವೆಲ್ಲ ಮಾಡಿಲ್ಲ, ಅವರ ಅನುಕೂಲಕ್ಕಾಗಿ ಅವರು ಮಾಡಿದ್ದಾರೆ. ಬಟ್ ಇದು ಪರೋಕ್ಷವಾಗಿ ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಇಂಡಿಯನ್ಸ್. ಇಂಟ್ರೊಡಕ್ಷನ್ ಆಫ್ ಸಿವಿಲ್ ಸರ್ವಿಸಸ್, ನಾಗರಿಕ ಸೇವೆಗಳನ್ನ ಭಾರತದಲ್ಲಿ ಆರಂಭಿಸಿದ್ದಾರೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್, ಸಂಸತ್ತಿನ ಸರ್ಕಾರವನ್ನು ಭಾರತದಲ್ಲಿ ಅವರು ನಮಗೆ ಪರಿಚಯ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಅವರನ್ನು ಜಾರಿಗೊಳಿಸಿದಂತಹ ವರ್ಣಭೇದ ನೀತಿ ತುಂಬಾನೇ ಕ್ರಾಂತಿಗಳಿಗೆ ಕಾರಣವಾಯಿತು. ಎಕನಾಮಿಕ್ ಡ್ರೈನ್ ಸಂಪತ್ತಿನ ಸೋರಿಕೆ ಭಾರತದ ಒಂದು ಆರ್ಥಿಕತೆ ಅವನತಿಯಾಗುವುದಕ್ಕೆ ಮುಖ್ಯವಾದಂತಹ ಕಾರಣವಾಯಿತು. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅಂದರೆ ಒಡೆದು ಆಳುವ ನೀತಿ ಭಾರತದಲ್ಲಿ ಕೋಮುವಾದ ಉಗಮಕ್ಕೆ ಕಾರಣವಾಯಿತು. ಈಗ ಸಾರಾಂಶ. ಅಡ್ವೆಂಟ್ ಆಫ್ ದ ಯುರೋಪಿಯನ್ಸ್, ಭಾರತಕ್ಕೆ ಯಾವ್ಯಾವ ಯುರೋಪಿಯನ್ಸ್ ಎಲ್ಲ ಬಂದರು ಅಂತಂದರೆ ಪೋರ್ಚುಗೀಸರು, ಇಂಗ್ಲಿಷರು, ಡಚ್ಚರು, ಫ್ರೆಂಚರು ಮತ್ತು ಡೇನರು, ಈ 5 ಯುರೋಪಿಯನ್ ಕಂಪನೀಸು ಭಾರತಕ್ಕೆ ಆಗಮಿಸಿದವು. ಇದರಲ್ಲಿ ಕಾಲಮಾನ ಒಬ್ಬರೊಬ್ಬರದು ಒಂದೊಂದು ಟೈಮ್ನಲ್ಲಿ ಬಂದಿದ್ದಾರೆ. ಬಟ್ ಇದರಲ್ಲಿ ಕೊನೆಯದಾಗಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಕಂಪನಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಭಾರತದಲ್ಲಿ ಪೋರ್ಚುಗೀಸರು ನೆಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮ್ಯೂಚುವಲ್ ರೈವಲ್ರೀಸ್ ಆಫ್ ಇಂಡಿಯನ್ ರೂಲರ್ಸ್ ಟರ್ನ್ಡ್ ಅಡ್ವಾಂಟೇಜ್ ಫಾರ್ ದ ಇಂಡಿಯನ್ ಯುರೋಪಿಯನ್ಸ್. ಭಾರತ ಅರಸರಲ್ಲಿ ಇರುವಂತಹ ಒಂದು ಕಲಹೆಗಳು, ಅಂದರೆ ಇಲ್ಲಿರುವಂತಹ ಒಂದು ಆಂತರಿಕ ಕಲಹೆಗಳು, ಅರಸರ ನಡುವೆ ಇರುವಂತಹ ಕಲಹೆಗಳನ್ನು ಯುರೋಪಿಯನ್ ಅವರು ತುಂಬ ಚೆನ್ನಾಗಿ ಅವರು ಬಳಸ್ಕೊಂಡಿದ್ದಾರೆ. ಅದನ್ನು ಒಂದು ಅವಕಾಶವಾಗಿ ತಗೊಂಡು ಇಲ್ಲಿದ್ದಂತಹ ಒಂದು ಅರಸರ ನಡುವೆ ಇದ್ದಂತಹ ಯುದ್ಧಗಳಲ್ಲಿ ಇವರು ಸಹ ಪಾಲ್ಗೊಂಡು ಕೊನೆಯದಾಗಿ ಇವರೇ ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಫೈನಲಿ ಬ್ರಿಟಿಷ್ ಎಮರ್ಸ್ ಸುಪ್ರೀಮ್ ಅಮಾಂಗ್ ದ ಯುರೋಪಿಯನ್ ಪವರ್ಸ್. ಯುರೋಪ್ನಿಂದ ಬಂದಂತಹ ಒಂದು ಕಂಪನಿಗಳಲ್ಲಿ ಕೊನೆಯದಾಗಿ ದಿಗ್ವಿಜಯರಾದವರು ಬ್ರಿಟಿಷರು. ಥ್ಯಾಂಕ್ ಯು. ಹೂ ವಾಸ್ ದ ಫಸ್ಟ್ ಪೋರ್ಚುಗೀಸ್ ಗವರ್ನರ್ ಇನ್ ಇಂಡಿಯಾ? ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲನೇ ಪೋರ್ಚುಗೀಸ್ ರಾಜ್ಯಪಾಲನು ಯಾರು? ದ ಪೋರ್ಚುಗೀಸ್ ಗವರ್ನರ್ ಹೂ ಕ್ಯಾಪ್ಚರ್ಡ್ ಗೋವಾ. ಗೋವಾವನ್ನು ವಶಪಡಿಸಿಕೊಂಡಿದ್ದಂತಹ ಪೋರ್ಚುಗೀಸ್ ರಾಜ್ಯಪಾಲನು ಯಾರು? ಈಸ್ಟ್ ಇಂಡಿಯಾ ಕಂಪನಿ ಫಾರ್ಮ್ಡ್ ಅಂಡರ್ ಸ್ಟೇಟ್ ಪ್ಯಾಟ್ರನೇಜ್ ಆಫ್. ಸರ್ಕಾರದ ಒಂದು ನೇರವಾದಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿ ಈ ಕೆಳಕಂಡ ದೇಶಗಳಲ್ಲಿ ಯಾವ ದೇಶದ್ದು? ನೀಲಿ ಜಲನೀತಿ ಎಂದರೆ
ಫೋರ್ಟ್ ವಿಲಿಯಂ ಎಂಬುದು ಬ್ರಿಟಿಷರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇಷ್ಟು ನಮ್ಮ ಮೊದಲನೇ ಸೆಷನ್ನ ಪಾಠವಾಗಿದೆ. ಥ್ಯಾಂಕ್ ಯು.